ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ರಾಜ್ಯೋತ್ಸವದ ವಿಶೇಷ ಸರಣಿ ಕಾರ್ಯಕ್ರಮ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು. ಬನ್ನಿ ಕೇಳಿ, ಜೀವನದಲ್ಲಿ ಅಳವಡಿಸಿಕೊಂಡು ಇನ್ನಷ್ಟು ಉತ್ತಮವಾದ ಜೀವನವನ್ನು ನಡೆಸೋಣ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ನುಡಿಮುತ್ತುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ನುಡಿಮುತ್ತನ್ನು ನೋಡುವಂತಹ ಸಮಯ. ಯಾರೇ ಒಬ್ಬ ಲೇಖಕರಿಗೆ ಯಾರೂ ಕೂಡ ಬರೆಯಿರಿ, ಬರೆಯಬೇಡಿ ಎಂಬ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಯಾರಿಗೂ ಇರುವುದಿಲ್ಲ. ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಸ್ನೇಹಿತರೆ, ಈ ಒಂದು ನುಡಿಮುತ್ತನ್ನು ಗಮನಿಸಿದಾಗ ಇತ್ತೀಚೆಗೆ ಇವೆಲ್ಲವೂ ಕೂಡ ಮರೆಯಾಗಿದೆ. ಅಂದರೆ ಯಾರೇ ಆದರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದರೆ, ಒಂದು ಲೇಖನವನ್ನು ಬರೆದಾಗ ಆ ಲೇಖನಗಳಿಗೆ ಪರ ವಿರೋಧ, ಹಾಗೆ ಈ ರೀತಿ ಬರೀಬಾರ್ದಾಗಿತ್ತು, ಅಥವಾ ಕುವೆಂಪು ಅವರು ಈ ರೀತಿ ಬರೆದದ್ದು ತಪ್ಪು, ಬೇಂದ್ರೆಯವರು ಈ ರೀತಿ ಬರೆದದ್ದು ತಪ್ಪು, ಸಾರಾ ಅಬೂಬಕರ್ ಅವರು ಈ ರೀತಿ ಬರೆದದ್ದು ತಪ್ಪು, ಸಾರಾ ಅಬೂಬಕರ್ ಜಾತಿ ವಿರೋಧಿ ಅಂತಕ್ಕಂತಹ ಮಾತುಗಳು ಎಲ್ಲ ಕಡೆ ಕೂಡ ತಾಂಡವಾಡ್ತಾ ಇತ್ತು. ಇದು ಬಹಳ ಮನಸ್ಸಿಗೆ ನೋವಾಗ್ತಕ್ಕಂತಹ ವಿಷಯ. ಯಾವುದೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದರೂ ಕೂಡ ಎಲ್ಲೋ ತೋರಿಕೆಗಾಗಿ ಈ ರೀತಿಯ ಸಮ್ಮೇಳನಗಳು ಅಥವಾ ಕಾರ್ಯಕ್ರಮಗಳು ನಡೀತಾ ಇದೆಯೋ ಅಂತ ಅನಿಸುತ್ತೆ. ಆದರೆ ಯಾರೋ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯದ ಬಗ್ಗೆ ಲೇಖನ ಬರೆದ್ರು ಅಂದ ತಕ್ಷಣ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಒಂದು ಟಾರ್ಗೆಟ್ ಅಂತ ಹೇಳ್ತಾರಲ್ಲ, ಆ ಥರ ಮಾಡ್ತಕ್ಕಂಥದ್ದು ಅಥವಾ ಅವ್ರನ್ನ ವಿರೋಧಿಸತಕ್ಕಂಥದ್ದು, ಇವೆಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ಆಗಿನ ಕಾಲ ಹೇಗಿತ್ತು ಹಾಗೆ ನಮ್ಮ ಲೇಖಕರು ಕವಿತೆಗಳನ್ನ ಹಾಗೆ ಕಾದಂಬರಿಗಳನ್ನ ಬರೆದಿದ್ದಾರೆ. ಆದರೆ ಇವಾಗಲೂ ಕೂಡ ಕೆಲವರು ಆ ಒಂದು ಬರಹಗಳನ್ನು ವಿರೋಧಿಸ್ತಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಒಂದೇ ಒಂದು ಆಧಾರವನ್ನು ಇಟ್ಕೊಂಡು, ಅಂದರೆ ಒಂದೇ ಬಣದ ರೀತಿಯಲ್ಲಿ ಲೇಖನಗಳನ್ನು ಬರೀತಾರೆ. ಅದು ಕೂಡ ತಪ್ಪಾಗುತ್ತೆ. ಈಗ ಯಾರೋ ಏನೋ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ಆ ತಪ್ಪನ್ನು ಎತ್ತಿ ತೋರಿಸ್ಬೋದು, ಆದರೆ ಆ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ತಪ್ಪಾಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ನಮಗೆ ಅನಿಸಿದ್ದನ್ನು ಹೇಳೋದಕ್ಕೆ ನಮಗೆ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಈ ಅಧಿಕಾರವನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಈಗ ನಾವು ಕೂಡ ಒಂದು ಲೇಖನವನ್ನು ಬರಿತಾ ಇದ್ದೀವಿ ಅಂದರೆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡಿರಬೇಕು. ಮೊದಲನೇದಾಗಿ ನಾವು ಲೇಖನವನ್ನು ಯಾರ ಬಗ್ಗೆ ಬರೀತಾ ಇದ್ದೀವಿ,
ಹೇಗೆ ಬರಿಬೇಕು ಅನ್ನೋದನ್ನು ಯಾರೇ ಒಬ್ಬ ಸಾಹಿತಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಯಾರನ್ನ ಮೆಚ್ಚಿಸಬೇಕು ಅಥವಾ ಯಾರನ್ನೋ ಓಲೈಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಲೇಖನವನ್ನು ಬರೆದ್ರೆ ಅದು ತಪ್ಪಾಗುತ್ತೆ. ಇಲ್ಲ, ನಾನು ಇಂತಹ ತಪ್ಪನ್ನು ಎತ್ತಿ ತೋರಿಸ್ಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ನೀವೇನಾದರೂ ಲೇಖನವನ್ನು ಬರೆದ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗ್ತಾರೆ. ಯಾರೇ ಒಬ್ಬ ಸಾಹಿತಿ ಅಷ್ಟೇ, ಸಾಹಿತಿಗಳು ಯಶಸ್ವಿ ಆಗಬೇಕು ಅಂದರೆ ಒಂದು ನಿರ್ದಿಷ್ಟವಾದ ಸವಾಲಿನ ಬಗ್ಗೆ ಪರಿಹಾರ ಸೂಚಿಸತಕ್ಕಂಥದ್ದು ಅಥವಾ ಆ ಸವಾಲು ಹೇಗೆಲ್ಲ ಇತ್ತು ಅಂತಕ್ಕಂಥದ್ದನ್ನು ಮುಂದಿನ ಪೀಳಿಗೆಗಳಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶಗಳಿಂದ ಒಂದಷ್ಟು ಕಾದಂಬರಿಗಳು, ಕಥೆಗಳು ಇವುಗಳನ್ನೆಲ್ಲ ಬರೆದಿರ್ತಾರೆ. ಯಾರು ಕೂಡ ಸುಮ್ಮನೆ ಬರೆದಿರೋದಿಲ್ಲ. ಅವರು ಅನುಭವಿಸಿದ್ದನ್ನು, ಅವರು ನೋಡಿದ್ದನ್ನು ಎಲ್ಲವನ್ನು ಕೂಡ ಒಂದು ಲೇಖನದ ರೂಪದಲ್ಲಿ ನಿಮ್ಮ ಮುಂದಿಟ್ಟಿರ್ತಾರೆ. ಅದನ್ನು ವಿರೋಧಿಸೋರು ಇರ್ತಾರೆ, ಅದನ್ನು ಅಪ್ಪಿಕೊಳ್ಳುವವರು ಕೂಡ ಇದ್ದೇ ಇರ್ತಾರೆ. ಏನೇ ಆಗಲಿ ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಲವಾರು ಸಾಹಿತಿಗಳು ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಒಂದು ಅನುಭವಗಳನ್ನು ಬಿಚ್ಚಿಟ್ಟು ಹೋಗಿದ್ದಾರೆ. ಇನ್ನು ನಾವು ಓದಿ ಅದನ್ನು ಅರ್ಥೈಸಿಕೊಂಡು ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲವರಿಗೆ ಆ ಕಾದಂಬರಿ ಅಥವಾ ಆ ಕಥೆ ಅರ್ಥನೇ ಆಗಿರೋದಿಲ್ಲ, ಆದರೂ ಕೂಡ ಏನೋ ಒಂದು ವಿಮರ್ಶೆ ಮಾಡ್ತಾರೆ. ಅವರ ಒಂದು ಮಟ್ಟಕ್ಕೆ, ಅಂದರೆ ಅವರ ಆಲೋಚನೆಗೆ ತಕ್ಕಂತೆ ಅವರು ವಿಮರ್ಶೆಯನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಸಾಹಿತ್ಯವನ್ನು ಅವಲೋಕನ ಮಾಡಬೇಕಾಗುತ್ತೆ. ನಿಮಗೇನಿಸುತ್ತೆ? ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.